ಹೌದಾ? ಸಮಸ್ತ ಗುರು ಹಿರಿಯರಲ್ಲಿ ಆಹಾ ಇದು 2ನೇ ಸುತ್ತಿನ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ಅದಕ್ಕೆ ರಮೋಣ ಹೇಳ್ರಿಪ್ಪ. ಮಹಾತ್ಮರಾಗಿರುವಂತವ್ರು ಒಂದು ಮಾತು ಹಿಂಗೆ ಹೇಳ್ತಾರ. ಏನ್ ಹೇಳಿದ್ರು ಮಹಾತ್ಮರು ಒಂದು ಮಾತ? ದನಕ್ಕೆ ಮನ ಒಡ್ಡಿದರೇನು, ಮನಕ್ಕೆ ದನ ಒಡ್ಡಿದರೇನು. ಹೌದು. ತನು ಮನ ದನ ಮೀರಿ ಮಾತನಾಡಬಲ್ಲನೆ ಆಹಾ ಆತ ನಿಶಿಮನು ನಿಜಕ್ಕೆ ತನುಮನ ದನವಾದರೆ ಕೂಡಲ ಸಂಗಮ ದೇವ ನೊಲಿಸುವ ಪರಿನೋಡ ಅಂತ ಮಹಾತ್ಮರು ಹೇಳ್ತಾರ. ಹೇಳ್ರಿ ಮಾತ. ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮ ಸಾಗಿ ನಡೆದರಿಪ್ಪ. ಇವಣಿಗಿ ಗ್ರಾಮದಲ್ಲಿ ಏನ್ ಹೇಳಿದ್ರಿ? ಈ ಶ್ರಾವಣ ಮುಕ್ತ ಕಾರ್ಯಕ್ರಮದ ನಿಮಿತ್ತವಾಗಿ ಒಂದು ಕೋಣಬಗಿ ಮೇಳ, ಹೌದಾ? ಇನ್ನೊಂದು ಇದೇ ಈ ಸ್ವಗ್ರಾಮದ ಇವಣಿಗಿ ಗ್ರಾಮದ ಮೇಳ. ಇವು 2 ಮೇಳಿನಲ್ಲಿ ಸೇವೆ ಅತಿ ವಿಜೃಂಭಣೆಯಿಂದ ನಡೆದದ. ಹೌದು. ನಮ್ಮ ಜೊತೆಯಲ್ಲಿ ಮಾತಾಡುವಂತ ಶ್ರೇಷ್ಠ ಕಲಾವಿದರು ಏನ್ ಮಾತಾಡಿದ್ರು ಸರ್ ಮಾತಾ? ಸರ್ ಅವರು ಬಹಳ ಮಾರ್ಮಿಕವಾಗಿ ಮಾತಾಡ್ಯಾರ. ರಾಮ ಲಕ್ಷ್ಮಣನಿಂದ ಹಸ ಪುತ್ರಿ ನೋಡಿ ಕದ್ದಿ ಬಂದ್ ಬರೋಣ ನೀವು ಇಬ್ರು ಮಸ್ತರಗಳು. ಇರ್ಲಿ, ನಮ್ಮ ಜೊತೆಯಲ್ಲಿ ಮಾತಾಡುವಂತ ಅವ್ರು ಹಾಡುವಂತವ್ರು ವಿಜು ಗೌಡ್ರ ಅನ್ರಿ ಅವರು. ಯುಜು ಗೌಡ್ರ. ಗೌಡ್ರ ಗೌಡ್ರಿಗೆ ಮಾತಾ ಅವರಿಗೆ ಮೊದಲು ಹೇಳುದದ. ನಾವು ಪ್ರಥಮದೊಳಗ ಬಂದು ನಿಮ್ಗ ಕರಗಂದಿಲ್ಲ, ಕೆಂಪಗಂದಿಲ್ಲ, ಹೌದು, ಏನು ಅಂದಿಲ್ಲ. ಈ ಮೇಳ್ಯಾಗ ಮಾಸ್ತರ್ ಜೋಡಿ ನನ್ನ ವಾದಂದಿಲ್ಲ, ಹಾಡವನ ಜೋಡಿ ನನ್ನ ವಾದಂದಿಲ್ಲ, ಏನೋ ಮಾತಾಡಿದ ಮಾತ ನಾವು. ಮತ್ತ ಅವ್ರ ಅಂದ್ರು ಏನಂದ್ರು? 20 ವರ್ಷ ಮದಗೊಂಡು ಮುತ್ತನ ಕೈಯಾಗ ಸಾಲಿಯಾಗದ. 24 ವರ್ಷ ಸಾಲಿ ಮಾಡಿ ಬಂದಾರ್ತ್ರಿಪ್ಪ. 24 ವರ್ಷ ಮಾಡಿ ಸಾಲಿ ಮಾಡಿ ಬಂದಿನಿ. ನಮ್ಮ ಗಾಡಿ ಗಡಬಡಕ್ಕೆ ಬೀಳೋದಲ್ಲ, ನಿಂದೆ ಗಡಬಡಿಗೆ ಬಿದ್ದದ ಅಂತ ನೀನು ನಮ್ಮ ಬುದ್ಧಿ ಹೇಳುವಂತ ಮಾತಿಲ್ಲ ಅಂತ ಮಾತು ಮಾತಾಡ್ತಾರ ಅವರು. ಗೌಡ್ರ ಮಾತಾಡುವಂತ ಮಾತು ಹೆಂಗದಂದ್ರ ಹೆಂಗದ್ರಿಪ್ಪ? ಅವ್ರು ಅಂದ್ರು, ತಮ್ಮ 24 ವರ್ಷ ಸೇರಿಸಾಗದ ತಮ್ಮ ನಿನ್ನ ಗಾಡಿ ಗಡಬಡಕ್ ಬೀಳ್ತದ ಅಂದ್ರ ಅವ್ರು. ಅಲ್ಲೋ ತಮ್ಮ ಅಂತ ಶಾಣೆ ಇದ್ದವ ಪ್ರಥಮರೊಳಗ ಕೌರವರ ವಿಷಯ ಯಾಕೆ, ಪಾಂಡವರ ವಿಷಯ ಯಾಕೆ ತಗೊಂಡಿಪ್ಪ? ಕೇಳಿದ ತಪ್ಪೇನ ಹೇಳ್ರಿ ದೈವ ಕೂತಂತವ್ರು. ನಾ ಸುಮ್ಮ ಬಿಟ್ಟು ಇನ್ಕತ್ತನ, ಯಾಕಂದ್ರ ಅವ್ರಿಗೆ ಎಲ್ಲಬಾರ್ದಂತೇಳಿ ಅವ್ರೇನಂದ್ರು, ಪಂಚ ಪಾಂಡವರು ಇದ್ದ ಭೂಮಿ ಒಳಗ ಎಲ್ಲಿ ರಕ್ತ ಬೀಜಾಸೂರ್ನ ಹಿಂಗ ಮಾತಾಡಿದ್ರ ವಿಷಯ. ಮಾತಾಡಿರಿ ಮಾತ. ಗೌಡ್ರ ನೀವು ಮಾತಾಡಿದ ಕಾಲಕ್ಕಿನ ಕೇಳ ನಿಮ್ಮನ್ನ ಕೆಟ್ಟ ಮಾಡ್ಬೇಕನ್ನುವಂತ ಭಾವನೆ ನಮ್ಮಲ್ಲಿಲ್ಲ. ನೀವು ಮಾತಾಡಿದ ಕೇಳೋಣ, ಮಾತಾಡಿದ ಸತ್ಯ ಅದ ಸುಳ್ಳದ ಅಂತ ಕೇಳಕ್ ಹೇಳಿದಕ್ಕೆ ನೀವು ಅಟ್ಟ ಗಡಬಡಿ 24 ವರ್ಷ ನಿನ್ ಇನ್ನೊಂದು 50 ವರ್ಷ ಮದಗೊಂಡು ಮುತ್ತನ ಕೈ ಸಾಲಿ ಆದ್ರೆ ನನಗೇನ್ ಹರಕತ್ ಬೀಳ್ಬೇಕಾಗದ. ಸಾಲಿ ಕೇಳಿ ನಾವು ಅಲ್ಲ ಆದಿಕರೆ ಹಿಂಗ ಗಡಬಡಕ್ ಬೀಳ್ಬಾರ್ದು. ನಾದ ಕಾಲಕ್ಕೆ ಅವ್ರು ಸಿಟ್ಟಿಗೆರೆ ಮಾತಾಡಕತ್ತಾರ. ವ್ಯವಹಾರ ಹಂಗೆ ಸಿಟ್ಟಿಗೆರೆ ಬೇಡ ಸರ. ಕಾರ್ಯಕ್ರಮದಂತೆಲ್ಲ ನಾ ಮಾತಾಡೋದು ಜೋಲ್ ಹೋಗ್ಯದಪ್ಪ. ನಾನು ಅಲ್ಲಿ ಕೌರವ್ರದು ಪಾಂಡವ್ರದ್ದು ಅನಬಾರ್ದ, ಪಂಚ ಪಾಂಡವ್ರು ಅನಬಾರ್ದಾಗಿತ್ತು. ಮತ್ತ ಅಲ್ಲಿ ಇದ್ದಂತ ವಿಷಯನೇ ಬೇರೆ ಅದ. ರಕ್ತ ಬೀಜಾಸುರನ ಸಂಹಾರ ಮಾಡಿದ್ರೆ ಯಾರು? ಕಾಳಿಕಾದೇವಿ. ಹೌದಿಲ್ಲ? ಆಗಾಳೆ ಸಂದಿನಾಗ ಅಂದ್ರೆ ಮುಗಿದು ಹಾಕಿ ತಿಟ್ಟು ದ್ವೈಕಿಸಿದ್ರೆ ಹೇಳೋ ಹರಕತ್ತೆ ಈ ಶಬ್ದ ತಗೊಂಡಿದ್ರೆ ಬಳಕೆನೇ ಹಾಕಿದಲ್ಲ. ಇರ್ಲಿ, ಅವರು ಒಳ್ಳೆ ಕಲಾವಿದರ ತಿಳ್ಕೊಳ್ಳೋಣ. ಬಹಳ ಮಾರ್ಮಿಕವಾಗಿ ದೈವದ ಅಪ್ಪಣೆಯನ್ನು ತಗೊಂಡು ನಮ್ಮ ಮಾಸ್ತರ್ ಅವರು ಸರ್ ಅವರು ಬಹಳ ವಿಷಯಗಳನ್ನ ಪ್ರತಿಪಾದನೆ ಮಾಡ್ಯಾರಿಪ್ಪ. ಒಂದ ಚರ್ಚಾ ವಿಷಯ ಏನದಂದ್ರ, ಒಬ್ಬರು ನೀವು ಒಂದು ವಿನಂತಿ ಅದ ನಿಮ್ಮ ಇಬ್ಬರಿಗೆ, ಮಾಸ್ತರ್ ಅವ್ರಿಗೆ ಮತ್ತೆ ಹಾಡೋರಿಗೆ. ಏನಾದ್ರಿಪ್ಪ? ಒಂದು ವಿಷಯ ನಾವು ಇಟ್ಟಿರ್ತೇವಲ್ಲ ಅಥವಾ ಹಿಡಿದಿರ್ತೇವಲ್ಲ, ಆ ವಿಷಯ ಬತ್ತಲದಾಗ ಮತ್ತೆ ವಿಜು ಗೌಡ್ರ ಮಾತಾಡ್ಲಿ ಅಥವಾ ಸರ್ ಮಾತಾಡ್ಲಿ, ನೀವ್ ಹೇಳದಂತಾನೆ ಆಗ್ಲಿ, ಒಬ್ರು ಮಾತಾಡ್ರಿ. ಅವ್ರ ಏನಂದ್ರಿಪ್ಪ? ನನ್ನ ಕಡೆ ಬರಬೇಡ, ನಿನ್ನ ವ್ಯವಹಾರ ಮಾಸ್ತರ್ನ ಕಡೆ ಅಂತ ಹೇಳಿ ಹೇಳ್ಯಾರಿಪ್ಪ. ಮತ್ತ ಹಿಂದಗಡೆ ಬಂದು ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು, ಜೋಡಿ ಮಾಸ್ತರ್ ಅವ್ರು ನಮಗ್ ಹಿಂಗ್ ಬಿಚ್ಚಿ ಹೇಳ್ತಾರ ಅಂತ ಹೇಳ್ಬೇಕು. ಇದೇನದ ವಿಷಯ ಮತ್ತ ಒಳಗ ಇದು ಹೆಂಗ್ ಮಾತಾಡ ಮತ್ತ ಅಲ್ಲ, ಇದೇನದ? ನಾವು ನಿಮ್ಮನ್ನ ಟೀಕಾ ಮಾಡ್ಲಕ್ಕಾಗ್ಲಿ, ನಿಮ್ಮನ್ನ ಪಳೆ ಪೇಲ್ ಮಾಡ್ಬೇಕಾಗ್ಲಿ, ಇಂಥ ಉದ್ದೇಶ ನಮ್ಮದಲ್ಲ. ಆ ಭವನ ನಂಬಲ್ಲಿ ಇಲ್ಲೇ ಇಲ್ಲ. ಯಾವಾಗ ನಿಮ್ಮ ಬಾಯಿಲಿ ಎಂದಿರಂದ್ರೆ ಹಂಗ ಪಾಯ ಕಚ್ಚ ನೀವು ಬರಬೇಕಿಲ್ಲ. ಹೌದಾ? ಮಾತಾಡ್ಬೇಕು, ಮಾಸ್ತರ ನಿಮ್ ಜೋಡಿ ಮಾತಾಡ್ಬೇಕು. ಅದಕ್ಕ ಇರ್ಲಿ, ಹಿಂದ ವಿಷಯ ಹಂಗದ. ಏನ್ ಕೇಳ ವಿಷಯ? ಒಂದು ದೇವ್ರ ಮತ್ತು ಒಂದು ಗುರು, ಇವು 2 ವಿಷಯಗಳ ಚರ್ಚೆ ಮಾಡ್ಯಾರಿ ಅವರು. ಇವ್ರು ಚರ್ಚೆ ಮಾಡ್ಯಾರ. ಹಿಂದ ಒಂದು ಪ್ರಶ್ನೆ ಕೇಳ್ಯಾರ ಹಾಲ ಮತದೊಳಗ. ಪ್ರಶ್ನೆ ಕೇಳಿ ಹಾಲ ಮತದೊಳಗ ಏನ್ ಕೇಳ್ಯಾರಿ? ಏನ್ ಪ್ರಶ್ನೆ ಕೇಳ್ಯಾರ ಅಂದ್ರ, ಏನ್ ಕೇಳ್ಯಾರಿಪ್ಪ? ಜಕರಾಯ ಮಾಳಿಂಗರಾಯಕ್ಕಿಂತ ಪೂರ್ವದಲ್ಲಿ ಆಲಕರಾಯ, ಪಾಲಕರಾಯ, ಕರಿಗೌಡ, ಕೆಂಚಗೌಡ,
ಸೋಮರಾಯ ತುಕ್ಕಪ್ರಾಯ. ಹೌದು 6 ದಿನದಿಂದ ಇಲ್ಲಿ ಶಿವಸ್ಥಾನ ಯಾರಿಗೆ ಕೈವಶ ಆಯ್ತು? ಯಾರಿಗಿಪ್ಪ? ಜಕ್ಕಪ್ರಾಯ ಮಾಳಿಂಗ್ರಾರಿಗೆ ಕೈವಶ ಆಯ್ತು. ಹೌದು ಹೇಳ್ಯಾರಿ. ಹಿಂದ 6 ತಲಿ ಹಿಂದ ಇವ 6 ತಲಿ ಹಿಂದ 7 ತಲಿಗೆ ಆಗ್ಯದ. 6 ತಲಿ ಹಿಂದ 6 ತಲಿ ಹಿಂದ ಶಿವಸ್ಥಾನ ಇತ್ತೋ ಏನು ಇಲ್ಲೋ? ಇಲ್ಲೋ. ಇತ್ತಂದ್ರೆ ಎದ್ರ ಕಾಲ ಆಗಿತ್ತು, ಇಲ್ಲಂದ್ರೆ ಯಾಕಿಲ್ಲ? ಹೌದು ಕೇಳಿ. ಇಂತ ಮಾತು ಬಹಳ ಚಂದ ಕೇಳಿದ್ರಿ ಅವರು. ಬಹಳ ಮಾರ್ಮಿಕವಾದಂತ ವಿಷಯಗಳನ್ನ ಕೇಳಿರಿ. ಇನ್ನು ಹೆಂಗದತ್ತ ಕೇಳಿದ್ರ ಹೆಂಗ್ರಿಪ್ಪ? ನಿಮಗ ಆಧಾರ ಬದ್ದು ಕೊಡಂದ್ರ ಆಧಾರ ಬದ್ದನು ಕೊಡ್ತಾ. ಹೌದು ಇಲ್ಲ ಇಲ್ಲ ಇಲ್ಲಿ ಎಲ್ಲರೂ ಹೌದನಂಗವನು ಹೇಳ್ತದ, ನಿಮ್ಗೆ ಆಧಾರ ಬದ್ದನು ಕೊಡ್ತದ. ಹೌದು. ಇದು ನಮ್ಮ ಅನಿಸಿಕೆ ಹಿರಿಯರು ಹೇಳಿದ ಪ್ರಕಾರ ಹಿಂದಿನಿಂದ ಆದಿ ಕಾಲದಿಂದ ಒಟ್ಟಿ ಒಳಗೆ ಶಿವಸ್ಥಾನ ಅದ. ಏನ್ ಹೇಳ್ಕೊತ ಬಂದಾರಿ ನಿಮ್ ಹಿರಿಯರು? ಹಿರಿಯರು ಏನ್ ಹೇಳ್ಕೊತ ಬಂದಾರ? ಏನ್ ಹೇಳ್ಯಾರಿ? ಡೊಳ್ಳಾಸುರ ದೈತ. ಇದಕ್ಕಿಂತ ಹಿಂದುವಾಗಿ ಹೇಳೋ ವಿಷಯ ಅಂದ್ರೆ ತಿಳಿತದ. ಇದಕ್ಕಿಂತ ಹಿಂದ್ ಹೋರ ಸ್ವಲ್ಪ. ಪಾರ್ವತ ದೇವಿ ಮತ್ತು ಶಿವ ಪಾರ್ವತ ದೇವಿ ಇಬ್ಬರು ಕೂಡಿ ಪಗಡಿ ಆಡ್ಲಕತ್ರು. ಪಗಡಿ ಆಡುವಂತ ಸಮಯದೊಳಗ ಇಬ್ಬರಿಗೆ ಏನಾಗ್ತದ? ವಾದ ವಿವಾದ ನಡೀತ ಪಾರ್ವತ ದೇವಿಗೆ ಮತ್ತು ಪರಮೇಶ್ವರನಿಗೆ. ಏನ್ ನಡೀತದೆ ವಾದಲ್ಲಿ? ಪತಿದೇವ ಪಗಡಿ ಆಟ ಆಡ್ಲಕತ್ತಿದ್ದೇವೆ. ಈ ಪಗಡಿ ಆಟದೊಳಗ ಅಕಸ್ಮಾತ್ತಾಗಿ ನೀ ಸೋತ್ರ ನೀ ಭೂಲೋಕಕ್ಕೆ ಹೋಗ್ಬೇಕು, ನಾ ಸೋತ್ರ ನಾ ಭೂಲೋಕಕ್ಕೆ ಹೋಗ್ಬೇಕಂತೇಳಿ ಪರಮಾತ್ಮ ಹೇಳ್ದ. ಹೌದು. ಪರಮಾತ್ಮನ ಮಾತಿಗೆ ಯಾಕಲ್ಲ ಬ್ಯಾಡ ಪತಿದೇವ ಅಂದ್ರೆ ಪಾರ್ವತ ದೇವಿ ಏನ್ ಮಾಡಿದ್ರು? ನೀ ಇಲ್ಲಾರ್ದೆ ನಿನ್ನ ಆಜ್ಞೆ ಇಲ್ಲಾರ್ದೆ ಹುಲ್ಲಕ್ಕಡ್ಡೆ ಎಳಗಾಡುವುದಿಲ್ಲ. ಹೌದು. ಇಂಥ ಕೆಲಸ ಬ್ಯಾಡ ಅಂದ ಕೂಡಲೇ ಪರಮಾತ್ಮ ಜಿದ್ದ ಹಾಕದ. ಹೌದು. ಅಚಾನಕ್ ಆಟ ನಡೀತು. ಆಟಿನೊಳಗ ಪರಮಾತ್ಮ ಸೋತ. ಪಗಡಿ ಆಟದಾಗ ಪಗಡಿ ಆಟದೊಳಗ. ಹೌದು. ಸೋತು ಕೂಡಲೇ ಭೂಲೋಕಕ್ಕೆ ಬರ್ಬೇಕಾಯ್ತು. ಭೂಲೋಕಕ್ಕೆ ಬಂದ ಕಿಸಿದ್ರ ಗವಿ ಒಳಗೆ ಹೋಗಿ ಕೂತ ಯಾರಿಗೆ ಮಾರಿ ತೋರಿಸ್ಲಾರ್ದೆ. ಹೌದು. ಅವಾಗ ಏನಾಯ್ತು? ಡೊಳ್ಳಾಸುರ ದೈತ ಏನ್ ಮಾಡಿದ? ಡೊಳ್ಳಾಸುರ ದೈತನ ತನ್ನ ಗವಿ ಬಾಗಿಲಿಗೆ ಕಾವಲಕ್ಕಿಟ್ಟ. ಹೌದು. ಒಳಗೆ ಯಾರನ್ನ ಬಿಟ್ಟಂದ್ರೆ ನಿನ್ನ ಜೀವ ಹಿಡಿದ ಗ್ಯಾರಂಟಿ ಅಂತ ಹೇಳಿ ಅವನಿಗೆ ಕರಾರು ಮಾಡಿಟ್ಟಿದ್ದ. ಯಾರು ಒಳಗೆ ಬಿಡಬಾರದು. ಹಿಂದ ಮತ್ತೆ ಬ್ರಹ್ಮ ವಿಷ್ಣು ಮಹೇಶ್ವರ 3 ಮಂದಿ ವಿಚಾರ ಮಾಡ್ತಾರ. ಏನಂತ? ಜಗತ್ ಬಾಲಕ ಜಗದ ರಕ್ಷಕ. ಹೌದು. ಜಗದ ರಕ್ಷಣೆ ಮಾಡವನು ಇವನೇ ಅದನ. ಇವ ಇಲ್ಲ ಅಂದ್ರೆ ಹೆಂಗ ಭೂಲೋಕರ? ಹೌದು. ಹೌದು. ಹೆಂಗ ಕೈಲಾಸದೊಳಗೆ ನಡೀತದೆ? ಇವನು ಹುಡುಕ್ಯಾಡ್ಕೊಂಡು ಬರೋ ನಡಿ ಅಂತೇಳಿ ಸಂಚಾರ ಮಾಡ್ಕೊಂತ ಭೂಲೋಕಕ್ಕೆ ಬಂದ್ರು. ಹೌದು. ಶಿವನು ಹುಡುಕ್ಯಾಡಕ್ ಯಾರ್ಯಾರು ಬಂದ್ರು? ಯಾರ್ಯಾರಿಪ್ಪ? ಬ್ರಹ್ಮ ವಿಷ್ಣು ಮಹೇಶ್ವರ. ಹೌದು. ಎಲ್ಲರೂ ಸಂಚಾರ ಮಾಡ್ಕೊತ ಬಂದು ಹುಡುಕ್ಯಾಡ್ತಾರೋ, ಎಲ್ಲಿ ಸಿಗಲಾಗ್ತೇರಿಲ್ಲ. ಮತ್ತೇನಾಯ್ತು? ಬಾಗಿಲಿಗೆ ಡೊಳ್ಳಾಸುರ ದೈತ ಕೂತಿದ್ದ. ಆ ದೈತರು ನೋಡಿ 3 ಮಂದಿ ಖಾತ್ರಿ ಮಾಡ್ಕೊತಾರ. ಏನಂತ? ಈ ಗವಿ ಒಳಗನೆ ಪರಮಾತ್ಮ ಅದಾನ ಅಂತ ಹೇಳಿಕಿಸಿದ್ರ ಖಾತ್ರಿ ಮಾಡ್ಕೊಂಡು ಒಳಗೆ ಹೋಲಾಕತ್ರು. ಡೊಳ್ಳಾಸುರ ದೈತ ಬಿಡ್ಲಿಲ್ಲ. ಹೌದು. ಯಾರಿಗೆ 3 ಮಂದಿಗೆ ಬಿಡ್ಲಿಲ್ಲ? 3 ಮಂದಿಗೆ ಬಿಡ್ಲಿಲ್ಲ. ಆ 3 ಮಂದಿಗೆ ಬಿಡ್ಲಾರಂತ ಸಮಯದೊಳಗ ಏನಾಗ್ಯದ್ರಿ? 3 ಮಂದಿ ಇವನು ಸಂಹಾರ ಮಾಡೋಣ ಅಂತ ಹೇಳಿ ಕಿಸಿದ್ರ ವಿಚಾರ ಮಾಡಿದ್ರು. ಡೊಳ್ಳಾಸುರ ದೈತಗೆ ತಿಳಿತು. ಹೌದು. ಒಳಗೆ ಬಿಟ್ರೆ ಪರಮಾತ್ಮ ನನ್ನ ಜೀವ ಹೊಡಿತಾನ. ಒಳಗೆ ಬಿಡ್ಲಿಕ್ಕಂದ್ರೆ ಇವ್ರು ನನ್ನ ಜೀವ ಹೊಡೆದೇ ಒಳಗೆ ಹೋಗೋರದ. ಯಾಕಂದ್ರೆ ನನ್ನ ಜೀವ ಹೋಗುದೇ, ನನ್ನ ಜೀವ ಹೋಗುದೇ ಕರೆ ಅಂತ ಹೇಳಿ ಏನ್ ಮಾಡ್ದ? ಆ 3 ಮಂದಿಗೆ ಒಂದು ಮಾತು ಕೇಳ್ತಾನ. ಏನ್ ಕೇಳ್ತಾರಪ್ಪ? ಯಪ್ಪ, ಒಳಗೆ ಬಿಟ್ರವ ಪರಮಾತ್ಮ ಹೊಡಿತಾನ. ಹೌದು. ಒಳಗೆ ಬಿಡ್ಲಿಕ್ಕಂದ್ರೆ ನೀವು ನನ್ನ ಜೀವ ಹೊಡಿತೀರಿ. ಹೆಂಗ ನನ್ನ ಗತಿ? ನನ್ನ ಜೀವ ಹೋಗೋದು ಗ್ಯಾರಂಟಿ ಅದ. ಆದ್ರೆ ಜೀವ ಹೋದ್ರೆ ಹೋಲಿಕರೆ ಮರ್ತ ಮಂಡಲದೊಳಗೆ ನಂದು ಕೂನ ಉಳಿಸ್ರ ಅಂತ ಹೇಳಿ ಕಿಸಿದ್ರ ಪಾದಿಗೆ ಬಿದ್ದ ಕಣ್ಣೀರು ತೆಗೆದ ಡೊಳ್ಳಾಸುರ ದೈತ. ಹೌದು. ಹೌದು. 3 ಮಂದಿ ಕೂಡಿ ಡೊಳ್ಳಾಸುರ ದೈತನ ಸಂಹಾರ ಮಾಡಿ ಡೊಳ್ಳು ತಯಾರು ಮಾಡಿದ್ರು. ಹೌದು. ಡೊಳ್ಳು ತಯಾರು ಮಾಡಿ ಕಿಸಿದ್ರ ಪರಮಾತ್ಮನ ಬಳಿ ಬಂದ್ರು. ಪರಮಾತ್ಮನ ಕರ್ಕೊಂಡು ಎಲ್ಲಿಗೆ ಬಂದ್ರು? ಎಲ್ಲಿಗೆ ಬಂದ್ರಿಪ್ಪ? ಕೈಲಾಸಕ್ಕೆ ಬಂದ ಪಾರ್ವತ ದೇವಿಗೆ ಅಂತಾರ. ಏನಂತ? ದೇವಿಯ ನಿಮ್ಮ ದೇವರ ಬಂದ ಬಂದಿರಿ ಅಂತ ಹೇಳಿ ಕರೆದ್ರು. ಅವಾಗ ಶಿವಸ್ಥಾನ ಹುಟ್ಟ್ಯಾರ ಪುಣ್ಯಾತ್ಮರೇ ಅಲ್ಲಿ. ಅವಾಗ ಹುಟ್ಟ್ಯಾರಿದು. ಆ ಒಟ್ಟಿ ವಾದಾಗ ಶಿವಸ್ಥಾನ ಡೊಳ್ಳು ತಗೊಂಡು ಕಿಶನ ಕೈಲಾಸಕ್ಕೆ ಹೋದ್ರು. ಅದನ್ನ ಡಮರುಗು ಮಾಡ್ದ ಪರಮಾತ್ಮ. ಡಮರುಗು ಮಾಡ್ದ. ಮುಂದೆ ಬಂದನ ಏನಾಯ್ತು? ಕುರಿ ಕಾಯುವಂತ ಪ್ರಸಂಗ ಪರಮಾತ್ಮಗ ಬಂತು. ಪರಮಾತ್ಮ ಕುರಿ ಕಾಯ್ಬೇಕಾಯ್ತು. ಭೂಲೋಕದೊಳಗೆ ಬಂದು ಕುರಿ ಕಾಯ್ಲಕತ್ತ. ಕುರಿ ಕಾಯ್ದು ಸಾಕಾಯ್ತು. ಇನ್ನು ಬಿಟ್ಟು ಹೋಗುವಂತ ಸಮಯದೊಳಗ ಏನ್ ಮಾಡ್ಯಾನ? ಅಲ್ಲಿ ಕುರಿ ತನ್ನ ಜೋಡಿ ಕುರಿ ಕಾಯುವಂತ ಮನುಷ್ಯನಿಗೆ ಡೊಳ್ಳು ಕೊಟ್ಟು ಹೋಗ್ಯಾನ. ಡೊಳ್ಳು ಕೊಟ್ಟು ಕಿಸಿದ್ರೆ ಹೋಗ್ಯಾನ ನೋಡು. ಅಲ್ಲಿಂದ ಕುರುಬರಿಗೆ ಡೊಳ್ಳು ಅನ್ನುವಂತ ಪುಣ್ಯಾತ್ಮರ ನೆನಪಿಟ್ಟುವ ವಿಷಯ ಅವರು ಕೇಳ್ತಾ. ಇನ್ನು ಇದನ್ನ ಬಿಟ್ರೆ ನಿಮಗೆ ಆಧಾರದೊಳಗನೆ ಬೇಕಂದ್ರ ಮತ್ತೇನು? ಜಕ್ರಾಯ ಮಾಳಿಂಗರಾಯನ್ಗೆ ಹೆಂಗ ಒಡ್ಡಿ ಒಳಗೆ ಶಿವಸ್ಥಾನ
ಕೈವಾಸಿ ಆಯ್ತು ನೋಡು. ಕೈವಾಸಿ ಆದಂತ ಸಂದರ್ಭದೊಳಗೆ ಅದಕ್ಕಿಂತ ಮೊದಲು ಒಟ್ಟಿ ಒಳಗೆ ಪುರಾಣದೊಳಗೆ ಬರೆದಿಟ್ಟಿರುವಂತ ಮಾತದಿದು. ಏನಾದ ಮಾತ? ಒಟ್ಟಿ ಹೊಲಗ ಶಿವಸ್ಥಾನ ಜಪಕ್ರ ಮಾಳಿಂಗ್ರಾನಿಕ್ಕಿಂತ ಮೊದಲು ಏನಿತ್ತು, ಒಟ್ಟಿ ಹೊಲಗ ಶಿವಸ್ಥಾನ ಇದ್ದಿದ್ದಿಲ್ಲ. ಹೌದಾ? ಇದ್ದಿದ್ದಿಲ್ಲ. ದುದುಂಬಿ ವಾಲಗ ಅನ್ನುವಂಥದ್ದಿತ್ತು ಅವಾಗಿನ ಕಾಲದಾಗ. ಹಿಂದಿನ ಕಾಲದಾಗ ಈ 4 ಮಂದಿ 6 ಮಂದಿ ತಲೆ ಹಿರಿಯರದಾರ ನೋಡು. ಅವಾಗಿನ ಕಾಲದಾಗ ದುದುಂಬಿ ವಾಲಗ ಇತ್ತ ತಿಳಿಸಿ ಪುರಾಣದೊಳಗ ಲೇಖಿ ಬರ್ದಾರ. ಮತ್ತೆ ಇದನ್ನರೇ ನಂಬ್ರಿ ಅದನ್ನರೇ ನಂಬ್ರಿ. ಯಾವಾಗ ನಂಬ್ತೀರಿ ನೀವು? ಯಾರ ತರ ನಮಗೆ ಕೇಳಿರಿ, ಯಾರ ತರ ನಿಮಗೆ ಹೇಳಿ, ಯಾರ ತರನು ನಿಮಗೆ ಹೇಳೇವಿ. ಯಾವಾಗ ನಂಬ್ತೀರಿ ನಂಬ್ರಿ. ಐತಿ ಅಂದ್ರ ಹಂಗ, ಇಲ್ಲಂದ್ರೆ ಹಿಂಗ. ನೀವ್ ಯಾವದಕ್ಕೆ ನಂಬತ್ತೀರಿ? ಹಂಗಂದ್ರೆ ಹಂಗ ಸೈ, ಹಿಂಗಂದ್ರೆ ಹಿಂಗ ಸೈ. ಎರಡಕ್ಕೂ ನಿಮಗ್ ಉತ್ತರ ಕೊಟ್ಟೇವಿ. ಇನ್ನ ಏನ್ರಿಪ್ಪ? ಗುರು ಮತ್ತು ದೇವರ ವಿಷಯ ಅದ. ಹೇಗಿರ್ತಾರೆ ವಿಷಯಗಳ? ಅವ್ರು ಯಾವಾಗ ಬಿಟ್ಟಂತ ವಿಷಯ ನಮಗಿರ್ಲಿ ಅಂತಾರ. ಜಗತ್ತದೊಳಗ ನಮ್ಮ ಪಾಲ್ ಯಾವ್ದಂತ ಕೇಳಿದ್ರೆ ಗುರು ಅನ್ನುವಂಥದ್ದು ನಮಗಿರ್ಲಿ. ಜಗತ್ತದೊಳಗ ಗುರು ಅನ್ನುವಂತ ಶ್ರೇಷ್ಠ ಅದಾನ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ. ಹರ ಮುನಿದರೆ ಗುರು ಕಾಯ್ತಾನ, ಗುರು ಮುನಿದ್ರೆ ಕಾಯವನ ಯಾರೂ ಇಲ್ಲ. ಗುರುವಿನ ಬಿಟ್ರ ಜಗತ್ತೊಳಗ ಗುರು ಅನ್ನುವಂತ ಹೆಂಗ ಶ್ರೇಷ್ಠ ಅದ. ಗುರುವಿನ ನಾಮ ಬಲದೊಳಗ ಏನು ತುಂಬಿ ಕುಂತದ? ಏನ್ ತುಂಬಿದ್ರಿಪ್ಪ ರಾಮಣ್ಣ? ಹೇಳ್ರಿ. ಹಿಂದೊಮ್ಮೆ ಏನಾಯ್ತು? ಏನಾಗದ್ರಿ? ಯಾವ ಬಸವ ಕಲ್ಯಾಣದೊಳಗ ಏನಾಗದಪ್ಪ? ಬಸವ ಕಲ್ಯಾಣದಾಗ ಅಣ್ಣ ಬಸವಣ್ಣ ಬಸವ ಕಲ್ಯಾಣದೊಳಗ ಅಣ್ಣ ಬಸವಣ್ಣ ಸಂಚಾರ ಮಾಡ್ಕೋತ ಎಲ್ಲಿಗೆ ಬಂದ? ಕಟ್ಟಗೂರು ಓಣಿಗೆ ಬಂದ. ಆ ಕಟ್ಟಗೂರು ಓಣಿ ಒಳಗ ಕುರಿ ಕಡಿಯುವಂತ ಮನುಷ್ಯ ಒಂದು ಟಗರು ಮರಿ ತಂದು ಕಟ್ಟಿದ ತನ್ನ ಮನಿ ಬಾಗಿಲಿಗೆ. ಅವನು ಬಸವಣ್ಣಪ್ಪನ ನೋಡಿ ಟಗರು ಮರಿ ಒದರ್ತದ. ಒದರಿದ ಕೂಡಲೇ ತಿರುಗಿ ನೋಡ್ತಾನ. ತಿರುಗಿ ನೋಡಿ ಹೋಗಿ ಕುರಿ ಕಡಿಯುವಂತ ಮನುಷ್ಯ ಕೇಳದ, ಅಣ್ಣ ಬಸವಣ್ಣ ಏನ್ ಕೇಳಿ ಬಸವಣ್ಣಪ್ಪ ಮಾತಾ? ಯಪ್ಪ, ದಿನ 7 ಅಡವಿ ತಿರುಗುವಂತ ವಸ್ತು ಅದಿದು, ನಿನ್ನ ಮನ ಮುಂದೆ ಯಾಕೆ ಕಟ್ಟಿ ಅಂತ ಕೇಳದ. ಅವಾಗ ಕುರಿ ಕಡಿಯುವಂತ ಮನುಷ್ಯ ಹೇಳ್ದ, ಏನಂತ? ಯಪ್ಪ, ದಿನ ಇಂಥವ್ 2 ಮರಿ ಕಡ್ದ ಮಾರಾಟ ಮಾಡಿದ್ನಂದ್ರ ನನ್ನ ಹೊಟ್ಟೆ ತುಂಬತದ. ಮಾಯಾ ಪ್ರಪಂಚ, ಹೆಂಡ್ರು ಮಕ್ಕಳು ಪ್ರಪಂಚ ಸಾಗ್ತದಪ್ಪ, ಇಲ್ಲ ಅಂದ್ರೆ ಊರು ಬಿಡ್ಬೇಕಾಗ್ತದಂದ. ಅವಾಗ ಬಸವಣ್ಣಪ್ಪ ಅಂದ, ಏನಂದ? ಯಪ್ಪ, ಇದು ಏನೇ ಇರ್ಲಿ ನಿನ್ನ ಪ್ರಪಂಚದೊಳಗ ನಾನು ನೋಡಿ ಹೋದ್ರೆ ಅದಂದ್ರೆ ಇದನ್ನ ಒಯ್ತೀನಿ ನನ್ನ ಮನೆಗೆ, ಇದ್ರ ಬೆಲೆ ಹೇಳಂದ. ಅವಾಗ 12ನೇ ಶತಮಾನದಾಗ ಕುರಿ ಕಡಿಯುವಂತ ಮನುಷ್ಯ ಹೇಳ್ತಾನ ಬಸವಣ್ಣಪ್ಪಗ, ಏನ್ ಹೇಳ್ತಾನೆ ಮರಿ ಬೆಲೆ? ಇದರ ಬೆಲೆ 10 ಪೈಸೆ ಅದಪ್ಪ ಅಂದ. 10 ಪೈಸೆ? ಈಗ ಎಷ್ಟಾಗ್ಯದ? ಈಗ 10,000 ಆದ್ರೆ 20,000 ಆದ್ರೂ ಕೊಡುದು ಇಲ್ಲ. 10,000 ಆಗ್ಯದ. ಆ 10 ಪೈಸೆ ಕೊಟ್ಟು ಬಸವಣ್ಣಪ್ಪ ಟಗರು ಮರಿ ತಗೊಂಡು ಕಿಸಿದ್ರೆ ಎಲ್ಲಿಗೆ ಬಂದ? ತನ್ನ ರಾಜ್ಯವಾಡ್ಯಕ್ಕೆ ಬಂದ. ರಾಜ್ಯವಾಡ್ಯದೊಳಗೆ ಬಿಟ್ಟ ಮುಂದೆ ಬೆಳೆದ ಪ್ರಾಯಕ್ಕೆ ಬಂತು. ದ್ವಾರ ಆಯ್ತು ಟಗರು ಮರಿ. ದ್ವಾರದಾದ ಕೂಡಲೇ ಊರಾನ ಮಂದಿಗೆ ಹೈಲಕ್ ಚಾಲು ಮಾಡ್ತು. ಯಾವುದು? ಟಗರು ಮರಿ. ಊರಾನ ಮಂದಿ ಬಸವಣ್ಣಪ್ಪಗಂದ್ರತ್ತ, ಏನಂತ? ಇದು ಟಗರು ಮರಿ ತಂದ ಕಟ್ಟಿಪ್ಪ, ಸಣ್ಣ ಸಣ್ಣ ಮಕ್ಕಳನ್ನ ಬಿಟ್ಟು ಹೋಗ್ತೇವೆ, ಮಕ್ಕಳಿಗೆ ಹೈಲಾಕತ್ತದ, ಇದನ್ನ ಎಲ್ಲರೂ ಬಿಟ್ಟು ಬಾ ಅಂದ ಕೂಡಲೇ ಅವಾಗ ಬಸವಣ್ಣಪ್ಪ ಏನ್ ಹೇಳ್ದ? ಕರ್ನೂಲು ಬಸವಣ್ಣಪ್ಪ ವಿಚಾರ ಮಾಡ್ದ, ಆತ್ಮೀಯ ಬಂಧುಗಳೇ, ಏನಂತ? ಇದಕ್ಕೊಂದು ಜಾಗ ಅದ, ಜಾಗಕ್ಕೆ ಒಯ್ದು ಬಿಡ್ಬೇಕಂತೇಳಿ. ಎಲ್ಲಿ ಜಾಗ? ಎಲ್ಲಿಗೆ ಹಿಡ್ಕೊಂಡು ಬಂದ? ಎಲ್ಲಿಗೆ? ಇದೇ ವಿಜಯಪುರ ಜಿಲ್ಲೆ ಮುದ್ದೇಬೇಳ ತಾಲೂಕು ಸರವೂರು ಗ್ರಾಮಕ್ಕೆ ಹಿಡ್ಕೊಂಡು ಬಂದ ಟಗರು ಮರಿ. ಸರವೂರು ಗ್ರಾಮಕ್ಕ ಶಾಂತ ಮುತ್ತೆ ಕುರಿ ಕಾಯ್ತಿದ್ದ. ಆ ಶಾಂತ ಮುತ್ತೇನು ಕುರಿ ಒಳಗ ಟಗರು ಮರಿ ಬಿಟ್ಟು ಹೇಳ್ತಾನ, ಏನಂತ? ಯಪ್ಪ, ನಿನಗೆ ಬೇಕಾದ ವಸ್ತು ತಂದಿನಿ, ಇದು ನಿನ್ನ ಕುರಿಯಾಗಿರ್ಲಿ ಅಂದ ಕೂಡಲೇ ಶಾಂತ ಮುತ್ತ ಎಂದ. ಏನಂದ? ಯಾಕಾಗಲ್ಲಕ್ಕಪ್ಪ ಬಿಟ್ಟು ಹೋಗಂದ. ಮುಂದೆ ಕೆಲವು ದಿನ ಗದ್ದಿಸಿ ಹಾದ ಮ್ಯಾಗ ಮುಂದೆ ಏನಾಯ್ತು? ಆ ಟಗರು ಮರಿ ಶಾಂತ ಮುತ್ತೇನ ದಡ್ಡಿ ಒಳಗ ಲಿಂಗೈಕ್ಯ ಆಗ್ತದ. ಅವಾಗ ತಿಳ್ಕೊಂಡ ಶಾಂತ ಮುತ್ತಯ್ಯ, ಏನಂತ ತಿಳ್ಕೊಂಡ? ಜಗಕ್ಕೆ ಜ್ಯೋತಿ ಆಗ್ಯಾನ, ವಿಶ್ವಕ್ಕೆ ಗುರು ಅನಿಸಿಕೊಂಡ ಅಣ್ಣ ಬಸವಣ್ಣ. ಅವ ಬಿಟ್ಟಿರುವಂತ ಟಗರು ಮರಿ ಇಲ್ಲೇ ನನ್ನ ಕುರಿ ದಡ್ಡಿ ಒಳಗ ದಂಡ ಮಾಡಬಾರದು, ಒಯ್ಬೇಕು ಬಸವ ಕಲ್ಯಾಣಕ್ಕೆ ಅಂತ ಸತ್ತ ಟಗರು ಹೆಗಲಿಗೆ ಹೊತ್ಕೊಂಡು ಬಂದ. ಶಾಂತ ಮುತ್ತ ಹೊತ್ಕೊಂಡು ಬಂದ ಬಸವಣ್ಣಪ್ಪನ ಕರೆಸಿ ಹೇಳ್ತಾನ, ಏನಂತ? ಯಪ್ಪ, ಹಿಂದ ಒಂದಿನ ಕೊಟ್ಟು ಹೋಗಿದ್ದ ಟಗರು ಮರಿ ಇವತ್ತು ಲಿಂಗೈಕ್ಯ ಆಗ್ಯದ, ತಗೋಬಾರು ಅಂದ ಕೂಡಲೇ ಅಣ್ಣ ಬಸವಣ್ಣ ಅಂತಾನ. ಏನಂತ ಹೇಳ್ತಾನಪ್ಪ? ನಿನಗೂ ಕೊಡಬೇಕಾದ್ರೆ ನಾ ಜೀವಂತ ಕೊಟ್ಟಿನಪ್ಪ, ನಾನ್ ನಿನಗೆ ಸತ್ಯದ ಕೊಟ್ಟಿಲ್ಲ, ನನಗೆ ಕೊಡೋದಾದ್ರೆ ಜೀವಂತ ಕೊಡುವಂದ. ಅವಾಗ ಶಾಂತ ಮುತ್ತ ಏನ್ ಹೇಳ್ದ? ಶಾಂತ ಮುತ್ತ ಹೇಳ್ದ, ಯಾಕಾಗಲ್ಲಕ್ಕಪ್ಪ ಅಂತ ಹೇಳಿ ತಾ ಹೊಚ್ಕೊಂಡಿರುವಂತ ಜಾಡಿಯನ್ನ ಟಗರು ಮ್ಯಾಗ ಹಚ್ಚಿ ಕೈಯಾಗ ಬಿದ್ರ ಬಡಿಗೆ ಹಿಡಿದು ಗುರುವಿನ
ಹೌದು ಜಗತ್ತದೊಳಗ ಗುರು ಶ್ರೇಷ್ಠ ಅದಾನ. ಆಹಾ ಇನ್ನೊಮ್ಮೆ ಸಂಧಿಗೆ ನಮ್ಮ ಜೊತೆ ಕಲಾ ತಂಡದವ್ರಿಗೆ ಒಂದು ಮಾತು ಕೇಳೋದದ. ಏನ್ ಕೇಳ್ತೀರಿ ಮಾತ? ದೇವ್ರಂದ್ರೆ ಯಾರು? ಎಂತ ದೇವ್ರ? ದೇವ್ರು ಎಲ್ಲಿದಾನ? ಹೌದ್ ದೇವ್ರ ಯಾರು ದೇವ್ರತ್ತ ಯಾರಿಗೆ ಕರಿಬೇಕು? ಹೌದು ನಮ್ಮ ಅಣ್ಣ ಬಸವಣ್ಣ ಹೇಳೇನ್ರಿ ಮಾತ. ಏನ್ ಹೇಳಣ? ಎಂತ ಮಾತು ಹೇಳಣ? ಏನ್ ಹೇಳಿ? ಕಲ್ಲು ದೇವರು ದೇವರಲ್ಲ, ಹೌದಾ? ಮಣ್ಣು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ, ಆಹಾ ಪಂಚ ಲೋಹಗಳಿಂದ ಕೂಡಿದ ದೇವರು ದೇವರಲ್ಲ. ಹೌದಾ? ತನ್ನನ್ನು ತಾನರಿತಡೆ ತಾನೇ ದೇವರು ನೋಡ ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಹೌದಾ? 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 ನಿನ್ನನ್ನು ನೀ ಎರಿಬೇಕಾದ್ರ ಏನಾಗಬೇಕು? ನೀ ಎಲ್ಲಿಗೆ ಬರ್ಬೇಕು? ಮತ್ತ ನನ್ನಲ್ಲೇ ಬರಬೇಕು. ಹೌದು ಜೋಡಿ ಮಾಸ್ತರ್ ದೇವ್ರದ್ದು ರಗಡ್ ವರ್ಣ ಮಾಡಲೇಕ ಮತ್ತ ಹಾಳಿಲಿ ನನ್ನಲ್ಲಿ ನೀವೇ ಬರ್ಬೇಕಾಗ್ತದ. ಹೌದು ಹೌದು. ಗುರುವಿನಿಂದ ಜಗತ್ತಕ್ಕೆ ಮುಕ್ತಿ ಅದ ಕರೆ, ದೇವರಿಂದ ಅಲ್ಲ. 24 ವರ್ಷ ಸಾಲಿ ಕಲಿಬೇಕಾದ್ರೆ ದೇವ್ರ ಮೇಲೆ ಕಲ್ತಿರೋ ಗುರುವಿನ ಮೇಲೆ ಕಲ್ತಿರೋ? ಅವ್ರು ಹೇಳ್ತಾರೆ ಮುಂದೆ ಬಹಳ ಪಾಯಕ್ಕೆ ಬರ್ತದದು. ಹೌದ್ ಅದಕ್ಕೆ ಇರ್ಲಿ. ಆಹಾ ಒಂದು ವಿಚಾರ ಹಿಂಗದ ನಂದು. ಏನವ್ರಿಪ್ಪ? ಅವ್ರು ಕೇಳ್ಯಾರ, ನಾವು ಹೌದನು ಹೇಳೇವಿ ಅಲ್ಲೂ ಹೇಳೇವಿ, ಹೇಳೇವ್ರಿ. ಮತ್ತ ಅವ್ರ ಇಟ್ಟು ವಿಷಯಕ್ಕೂ ಮಾತಾಡ್ಕೊತ ಗುರುನಾಥ ಬುದ್ಧಿ ಕೊಟ್ಟಂಗ ಬಂದೇವಿ. ಮತ್ತ ಇನ್ನ ಅವರು ಕೇಳ್ಯಾರ, ತಮ್ಮ ನೀನು ಒಂದು ಕೇಳಂದ್ರ ಕೇಳೋನು ಎಲ್ಲಾರು ಜೋರ ಚಪ್ಪಾಳೆ ತಟ್ಟಬೇಕು, ಒಬ್ಬರೇ ಅಲ್ಲ ಎಲ್ಲಾರು ತಟ್ಟಬೇಕು ಅಂದ್ರೆ ಕೇಳೋದವ್ರಿಗೆ. ಹೌದಾ? ಯಾಕಂತಂದ್ರ ಆಹಾ ಬಹಳ ಮಾರ್ಮಿಕವಾಗಿ ಶಿವಸ್ಥಾನದ ವಿಷಯನೇ ಕೇಳ್ಯಾರ ಅಂದ್ರೆ ನಾನು ಶಿವಸ್ಥಾನದ ವಿಷಯನೇ ಕೇಳ್ತೀನಿ. ಶಿವಸ್ಥಾನಕ್ಕೆ ಕೇಳಿ ನೀವು. ಅವರು ಶಿವಸ್ಥಾನದ ವಿಷಯ ಕೇಳ್ಯಾರ ಅಂದ್ರೆ ನಾನು ಶಿವಸ್ಥಾನದ ವಿಷಯನೇ ಕೇಳ್ತೀನಿ ಅವ್ರಿಗೆ. ಹೌದು ಕೇಳ್ರಿಪ್ಪ. ನಮ್ಮಲ್ಲಿ ಏನ್ ಹಾಡ್ತೇವೆ ನಾವು? ಏನ್ ಹಾಡ್ತೀರಿ? ಹಾಡ್ತಾನ ಮಾಳಿಂಗರಾಯ, ಕವಿತೆ ಕಟ್ಟೆನ ಬುಳರಾಯ. ಹೌದು, ಇವು ನಾವು ಹಾಡ್ತೇವೆ. ನಾವ್ ಹಾಡ್ತೇವಿ, ನಮ್ಮ ಸಂತತಿದು ನಮ್ಮ ಅಪ್ಪನ ಉತ್ತಾರ ಹಿಂಗದ. ಹೆಂಗದ? ಹೌದಾ? ಹೌದು. ನಮ್ಮಲ್ಲಿ ಆದಂತ ಸತ್ಯ ಘಟನೆ ನಾವು ಹಾಡೇವಿ. ಹೌದು. ಮತ್ತ ಹಂಗಾರ ನಿಮ್ಮ ಅಮೋಕ್ಷದ ಮುತ್ತೆ ಕೈಲಾಸದಿಂದ ಸರ್ವ ಸಾಹಿತ್ಯ ತಗೊಂಡು ಭೂಲೋಕಕ್ಕೆ ಇಲ್ಲದ ನೋಡು. ಎಲ್ಲರೂ ತಗೊಂಡು ಬಂದಾನ. ಎಲ್ಲಾನು ತಗೊಂಡು ಬಂದಾನ. ಮತ್ತ ನಿಮ್ಮಲ್ಲಿ ಪ್ರಥಮದೊಳಗೆ ಕವಿತೆ ಕಟ್ಟದವ್ರು ಯಾರು? ಪದ ಹಾಡದವ್ರು ಯಾರು? ಅವ್ರು ಯಾರ ಮನಿತನದವರು? ಹೌದಲ್ರಿ? ಹೌದು. ನೀವು ಎಲ್ಲಿ ಕೇಳಿರಿ ಪ್ರಶ್ನೆ ನಮ್ದು ಅಲ್ಲೇ ಇರ್ತದ. ಅಲ್ಲೇ ಕೇಳ್ತೇವಿ. ಹೌದಾ? ನಿಮ್ಮಲ್ಲಿ ಪ್ರಥಮದೊಳಗೆ ಕವಿತೆ ಕಟ್ಟದವ್ರು ಯಾರು? ಹಾಡ ಹಾಡದವ್ರು ಯಾರು? ಯಾರು? ಅಮೋಘಸಿದ ಮತ್ತೆ ಯಾರಿಗೆ ನಿಮಿಷಾನ ಅದನ? ಮತ್ತೆ ಅವ ಎಲ್ಲರೂ ಅಲ್ಲಿಂದ ತಗೊಂಡು ಬಂದಾನು. ಬರೋತ್ನಾಗ ಸರ್ವ ಸಾಹಿತ್ಯ ತಗೊಂಬಂದ್ರ ಪದ ಗಿದ ಎಲ್ಲ ಅಲ್ಲಿದ ತಂದನ. ಹಿಂಗಂದ್ರ ಹಿಂಗೂ ಹೇಳೋಣ, ಹಂಗಂದ್ರ ಹಂಗ ಹೇಳೋಣ. ಅದಕ್ಕ ಇರ್ಲಿ. ಜಗತ್ತರೊಳಗ ಗುರು ಅನ್ನುವಂತ ಶ್ರೇಷ್ಠ ಅದಾನ. ಗುರುವಿನಿಂದಲೇ ಮುಕ್ತಿ ಅದ. ಗುರು ಇರ್ಲಿಕ್ಕಪ್ಪ ಅಂತಂದ್ರೆ ಏನು ಕೆಲಸ ಆಗುದಿಲ್ಲ ಅಂತ ಹೇಳಿ ನನ್ನ ವಾದ ಅದ. ಇನ್ನು ದೇವರು ಬದಲದಾಗ ಅವ್ರು ಹೆಂಗ ಹೇಳ್ತಾರ, ಹೆಂಗ ಮಾತಾಡ್ತಾರ, ಪಾಯ ಹಚ್ಚಿ ಬರ್ಲಿ ಅವರು. ನಮ್ಮದು ಪಾಯ ಹೆಂಗದ? ಶಿಕ್ಷಾ ಗುರು, ದೀಕ್ಷಾ ಗುರು, ಮೋಕ್ಷ ಗುರು, ಗುರುವಿನ ಗುರು, ಪರಮ ಗುರು. ನಮ್ದು ಹೆಂಗದ ಪಾಯನೇ ನಮ್ಮದು. ಇದು ಫಸ್ಟ್ ಪಾಯ ಹಾಕಿದ್ದು ಹಿಂಗ. ಇದು ಪಾಯ ಹಿಂಗದ. ನೀವು ದೇವರದ ಪಾಯ ಹಾಕಿ ಬರ್ರಿ ಮುಂದಿನ ಸಂಧಿಗೆ ನೋಡೋಣ. ಇನ್ನು ಬಹಳ ಮಾತಾಡಲಾರ್ದೆ ಯಥಾ ಪ್ರಕಾರ ಚಾಲನ ಹಾಡಿ ನಮ್ಮ ಜೊತೆಯಲ್ಲಿರುವಂತ ಕಲಾ ತಂಡದವರು ಚಾನ್ಸ್ ಕೊಡೋಣ.